ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇವತ್ತಿನ ಪ್ರವಚನ ಕಾರ್ಯಕ್ರಮ ರಾಯಚೂರು ಬೊಜ್ಜಿ ಜಯತೀರ್ಥಾಚಾರ್ಯರು ಶ್ರೀಮದ್ ಭಾಗವತದ ಅಷ್ಟಮಸ್ಕಂದದ ಸ್ವಯಂಭೂ ಮನು ಸ್ತುತಿ. ಸ್ವಯಂಭೂ ಮನು ಭಗವಂತನನ್ನು ಯಾವ ರೀತಿಯಾಗಿ ಸ್ತೋತ್ರ ಮಾಡಿದ್ರು ಎಂಬ ಘಟ್ಟವನ್ನು ತೆಗೆದುಕೊಂಡು ಪ್ರವಚನ ಮಾಡೋರಿದ್ದಾರೆ. ಅವರಿಗೆ ನಮ್ಮ ಚಾತುರ್ಮಾಸ್ಯವತಿ ಸಮಿತಿ ವತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಬೊಜ್ಜಿ ಜಯತೀರ್ಥಾಚಾರ್ಯರು ಬೊಜ್ಜಿ ಕೃಷ್ಣಮೂರ್ತಾಚಾರ್ಯರ ಮಕ್ಕಳು ಮತ್ತು ಪರಮ ಪೂಜ್ಯರಾಗಿರತಕ್ಕಂತಹ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರಲ್ಲಿ ಸುಧಾಂತ ಅಧ್ಯಯನವನ್ನು ಮಾಡಿ ರಾಯಚೂರಲ್ಲಿ ಪಾಠ ಪ್ರವಚನದಲ್ಲಿ ನಿರತರಾಗಿದ್ದಾರೆ. ಪೌರೋಹಿತ್ಯದಲ್ಲೂ ಕೂಡ ಒಳ್ಳೆ ಗಟ್ಟಿಗರಾಗಿದ್ದಾರೆ. ಹೀಗೆ ಅನೇಕ ರಂಗಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂತಹ ವಿದ್ವಾನ್ ಬೊಜ್ಜಿ ಜಯತೀರ್ಥಾಚಾರ್ಯರು ಬಂದು ಪ್ರವಚನವನ್ನು ನಡೆಸ್ಕೊಡಬೇಕು ಅಂತ ಅವ್ರನ್ನ ಕೇಳ್ಕೊಳ್ತಾ ಇದ್ದೀವಿ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಶ್ರೀರಾಮಂ ದಶದಿಗ್ವ್ಯಾಪ್ತಂ ದಶೇಂದ್ರಿಯ ನಿಯಾಮಕಂ ದಶಾಸ್ಯಜ್ಞಂ ದಾಶರಥಿಂ ಶ್ರೀನಿವಾಸಂ ಭಜೇ ನಿಶಂ ನರಸಿಂಹೋ ಅಖಿಲಾಜ್ಞಾನಮತಧ್ವಾಂತ ದಿವಾಕರಃ ಜಯತ್ಯಮಿತ ಸಜ್ಞಾನ ಸುಖಶಕ್ತಿಪಯೋನಿಧಿ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ನೌಮಿನ್ಯಾಯ ಸುಧಾಧಿಕೃಜ್ಜೈಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ಅಂಜನಾ ಸೂನು ಸಾನ್ನಿಧ್ಯಾದ್ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮಥಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಸ್ವಸ್ತ್ಯಸ್ತು ಸತಾಂ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕಶ್ರವಣಪಠನ ಮಾತ್ರೇಣ ಕಥಾ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದರಪಟತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧಿನೀಭೂತೆ ಶ್ರೀಮದ್ಭಾಗವತೆ ಕಿಂಚಿತ್ ಕಥಾ ಪ್ರಸಕ್ತ ಪ್ರಮೇಯಾನುವಾದಃ. ಹರಿ ಓಂ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮ ಪವಿತ್ರವಾದ ಚಾತುರ್ಮಾಸ್ಯ ಕಾಲದಲ್ಲಿ ನರಸಿಂಹದೇವರ ಒಂದು ಕ್ಷೇತ್ರದಲ್ಲಿ ಭಗವಂತನ ಪ್ರೀತಿಗಾಗಿ ಮಾಡತಕ್ಕಂತಹ ಒಂದು ನೂರಾರು ಸಾಧನೆಗಳಲ್ಲಿ ಪ್ರಧಾನವಾದ ಒಂದು ಸಾಧನೆ ಅಂದರೆ ಅದು ಶ್ರೀಮದ್ಭಾಗವತ ಶ್ರವಣ ಅಂತ. ಅಂತಹ ಶ್ರೀಮದ್ಭಾಗವತ ಶ್ರವಣ ಜ್ಞಾನಿಗಳ ಅನೇಕ ಭಗವದ್ಭಕ್ತರ ಸನ್ನಿಧಾನದಲ್ಲಿ ದೇವರ ಬಗ್ಗೆ ಶ್ರವಣ ಮಾಡೋದು ಅಂತಂದರೆ ಅದೊಂದು ವಿಶಿಷ್ಟವಾದ ಸಾಧನೆ ಅಂತ. ಹೀಗಾಗಿ ಸಾಧನೆಗಳಲ್ಲಿ ಶ್ರವಣ ಅಂತ ಅನ್ನೋದು ಒಂದು ವಿಶೇಷವಾದ ಸಾಧನೆ.
ಅಂತಹ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟಿರತಕ್ಕಂತಹ ಅನೇಕ ಭಗವದ್ಭಕ್ತರು, ಜ್ಞಾನಿಗಳು. ಹಾಗಾಗಿ ಅಂತಹ ಅನೇಕ ಜ್ಞಾನಿಗಳ ಭಗವದ್ಭಕ್ತರ ಒಂದು ಸಹಾಯದಿಂದ ಹಾಗೂ ಪರಮಪೂಜ್ಯ ಶ್ರೀಪಾದಂಗಳವರ ಒಂದು ಕೃಪಾ ಆಶೀರ್ವಾದದಿಂದ ಅವರ ಸನ್ನಿಧಾನದಲ್ಲಿ ಅವರ ಪ್ರೀತಿಗಾಗಿ ಭಾಗವತ ಅನುವಾದ ಅಂತನ್ನೋದು ಕೆಲವು ನಿಮಿಷಗಳವರೆಗೆ ನಡೀತದೆ. ಏನು ಕೆಲವು ಹೊತ್ತು ಮಾಡತಕ್ಕಂತಹ ಏನು ಭಗವತ್ ಪ್ರೀತಿಕರವಾದ ಒಂದು ಅನುವಾದ ಅದು ಭಗವಂತನಿಗೆ ಮತ್ತು ಪ್ರಸನ್ನತೆಗೆ ಕಾರಣ ಆಗಲಿ ಅಂಥೇಳಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಅಷ್ಟಮಸ್ಕಂದ ಭಾಗವತ ಅಂಥೇಳಿ ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಸ್ತೋತ್ರ ಭಾಗ ಅಂತ ನಮಗೆ ಹೇಳಿದ್ರು. ಭಾಳ ವಿಶೇಷ ನಿಜವಾಗಿಯೂ. ಯಾಕೆಂತಂದರೆ ಬೇರೆ ಬೇರೆ ಸುಮ್ಮನೆ ಅಷ್ಟಮಸ್ಕಂದ ಬಗ್ಗೆ ಮಾತಾಡ್ರಿ ಅಂತ ಹೇಳೋದು ಬೇರೆ, ಬಟ್ ಭಾಗವತದಲ್ಲೇ ಸ್ತೋತ್ರ ಭಾಗ ಅಂತ ಒಂದು ಇದೊಂದು ವಿಶೇಷವಾಗಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ನಾನು ದೇವರ ಗುರುಗಳ ಅನುಗ್ರಹದಿಂದ ಭಾಗವತ ಅಧ್ಯಯನದಿಂದ ಬಂದಿರತಕ್ಕಂಥದ್ದು. ಏನು ಅಂತ ಭಾಗವತವನ್ನು ಬಹುಮುಖದಿಂದ ಶ್ರವಣ ಮಾಡಬೇಕು ಅಂತ ಇದೆ. ಬಹುಮುಖದಿಂದ ಅಂತ ಎಷ್ಟು ರೀತಿಯಿಂದ ನಾವು ಶ್ರವಣ ಮಾಡಬಹುದು ಅನ್ನೋದನ್ನು ನಾವು ಒಂದು ಲಿಸ್ಟ್ ಮಾಡಬೇಕು ಅಂತ. ಎಷ್ಟು ರೀತಿಯಿಂದ ಶ್ರವಣ ಮಾಡಬಹುದು ಅಂತ ನೋಡಿ. ಸಾಮಾನ್ಯ ಒಬ್ಬ ಜೀವ ಏನಾದರೂ ಒಂದು ಅಪರಾಧ ಮಾಡಿರ್ತಾನೆ, ಪಾಪ ಮಾಡಿರ್ತಾನೆ. ಆ ಅಪರಾಧ ಪರಿಹಾರಕ್ಕೋಸ್ಕರವಾಗಿ, ಪ್ರಾಯಶ್ಚಿತ್ತಕ್ಕೋಸ್ಕರವಾಗಿ ಏನು ಮಾಡಬೇಕ್ರಿ ಅಂತ ಒಬ್ಬ ಯಾರೋ ಆಚಾರ ಹತ್ರ ಹೋಗಿ ಕೇಳಿದ. ಆಚಾರ ಹೇಳಿದ್ರು, ಹೌದೇನಪ್ಪ ಸರಿ, ದೇವ್ರ ಬಗ್ಗೆ ಕಥೆ ಕೇಳು, ನಿನಗೊಂದಿಷ್ಟು ಪಾಪ ಪರಿಹಾರ ಆಗತ್ತೆ. ಹಾಗಾದರೆ ಭಾಗವತ ಕೇಳ್ರಿ, ನಿಮಗೆ ಪಾಪ ಪರಿಹಾರ ಆಗತ್ತೆ. ಹಾಗಾದರೆ ಪ್ರಾಯಶ್ಚಿತ್ತಕ್ಕಾಗಿ ಭಾಗವತ ಪರಿಹಾರ, ಪಾಪ ಪರಿಹಾರ ಅನ್ನೋದು ಬೇರೆ. ಯಾವ ಪಾಪಕ್ಕೆ ಏನು ಮಾಡಿದರೆ ಪ್ರಾಯಶ್ಚಿತ್ತ ಆಗತ್ತೆ ಅಂಥೇಳಿ ಪ್ರಾಯಶ್ಚಿತ್ತದ ದೃಷ್ಟಿಕೋನದಲ್ಲೇ ಭಾಗವತ ಕೇಳೋದು ಅಂತ ಇದು ಭಾಳ ಮುಖ್ಯ. ಹಾಗಾಗಿ ಒಂದೊಂದಕ್ಕೆ ಒಂದೊಂದು ಅಂತ ಹೇಳಿದ್ದಾರೆ ನೋಡ್ರಿ. ಶ್ರಾದ್ದ ಒಂದು ದಿವಸ ಲೇಟ್ ಆಯ್ತಪ್ಪ, ಗೊತ್ತಿಲ್ಲ, ಸೂತಕ ಬಂತು, ಅಥವಾ ಮನೆಯಲ್ಲಿ ಇನ್ನೇನೋ ತೊಂದರೆ ಆಯಿತು, ಏನು ಮಾಡೋದು? ಇಲ್ಲ ಎಂದು ನಿಮಗೆ ಮೈಲಿಗೆ ಪರಿಹಾರ ಆಗುತ್ತೆ, ಒಂದು ದಿವಸ ಉಪವಾಸ ಮಾಡಿರಿ, ಶ್ರಾದ್ದ ಮಾಡಿರಿ, ಇದೊಂದು ಪ್ರಾಯಶ್ಚಿತ್ತ ಅಂತ. ಹಾಗೆ ಇಂತಿಂತಹ ಪಾಪಗಳಿಗೆ ಇಂತಿಂತಹ ಪ್ರಾಯಶ್ಚಿತ್ತ ಅಂತ ಶಾಸ್ತ್ರದಲ್ಲಿ ಹೇಳ್ತಾ ಹೋಗಿದ್ದಾರೆ. ಅದರಲ್ಲಿ ಭಾಗವತ ಶ್ರವಣನೂ ಒಂದು ಸಾಧನೆ ಅಂತ. ಹೀಗಾಗಿ ಪ್ರಾಯಶ್ಚಿತ್ತದ ರೂಪದಲ್ಲಿ ಒಂದು ಭಾಗವತ ಶ್ರವಣ ಅಂತ, ಸಾಧನೆಯ ರೂಪದಲ್ಲಿ ಭಾಗವತ ಶ್ರವಣ ಅಂತ, ಮೋಕ್ಷಾದಿ ಪುರುಷಾರ್ಥಗಳಿಗೋಸ್ಕರವಾಗಿ ಒಂದು ಸಾಧನೆ ಅಂತ, ತತ್ವಾಭಿಮಾನಿ ದೇವತೆಗಳ ಪ್ರೀತಿಗಾಗಿ ನಾವು ಏನು ಮಾಡಿದರೆ ತತ್ವಾಭಿಮಾನಿ ದೇವತೆಗಳು ನಮ್ಮ ಮೇಲೆ ಸಂತೋಷಗೊಳ್ತಾರೆ, ಹೌದಾ ಇಲ್ಲ? ಹೀಗೆ ಅದು ರಮಾದೇವಿಯರಿಂದ, ಮಹಾಲಕ್ಷ್ಮೀ ದೇವರಿಂದ ಹಿಡಿದುಕೊಂಡು ಯಾರ್ಯಾರು ನಮಗೆ ತತ್ವಾಭಿಮಾನಿ ದೇವತೆಗಳು ಅಂತಿದ್ದಾರೆ, ಗುರುಗಳು ಅಂತಿದ್ದಾರೆ, ಅವರೆಲ್ಲರ ಪ್ರೀತಿಗಾಗಿ ಭಾಗವತ ಶ್ರವಣ ಅಂತ. ಹೀಗೆ ಬಹುಮುಖವಾಗಿ ಅಂತ ಇನ್ನೂ ಬಹಳ ಇದೆ. ಸಮಯ ನನಗೆ ವಿಷಯ ಬೇರೆ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಸ್ತೋತ್ರ ಭಾಗ ಅಂತ, ಬಹುಮುಖ ಅಂತೇನೋ ಕೇಳ್ತೀವಲ್ಲ, ಅದರಲ್ಲಿ ದೇವರ ಸ್ತೋತ್ರದ ಬಗ್ಗೆನೇ ಕೇಳೋದು ಅಂತ. ಎಷ್ಟು ರೀತಿಯಾಗಿರ್ತದೆ ಅಂತ ನಿಜವಾಗಿಯೂ ವಿಷಯ ಹೆಚ್ಚಿರೋದೇ ಇಲ್ಲ. ನೀವು ಗಮನಿಸ್ಬೋದು ಬೇಕಾದ್ರೆ. ದೇವರ ಸ್ತೋತ್ರದ ಭಾಗ, ಸ್ತೋತ್ರದ ಪರವಾಗಿ ಭಾಗವತ ಅಂದರೆ ಸ್ತೋತ್ರ ಎಷ್ಟಿರ್ತದೆ? ಸುಮ್ಮನೆ ಒಂದು ಉದಾಹರಣೆ ಹೇಳ್ತೀನಿ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನೇತಿ ಪ್ರದಾಯ. ನೀವು ಯಾವುದೇ ಶ್ಲೋಕ ತೆಗೆದರೂ ಕೂಡ ದೇವರನ್ನು ಸ್ತೋತ್ರ ಮಾಡೋದು ಏನಂದರೆ ನೀನು ಗುಣಪೂರ್ಣ, ಹೌದಾ ಇಲ್ಲ? ದೋಷ ದೂರ, ಇವೆರಡು ಕಂಪಲ್ಸರಿ ಇದ್ದೇ ಇರುತ್ತೆ ಅಂತ. ಇದೇ ಮುಖ್ಯ ಅಂತ ಹೇಳಿದ್ದಾರೆ. ದೇವರಲ್ಲಿ ದೋಷ ದೂರತ್ವ, ಗುಣಪೂರ್ಣತ್ವ ಚಿಂತನೆ ಮಾಡಬೇಕು ಅಂತ. ಮೂರನೇದೇನು ಅಂದರೆ ಸೃಷ್ಟಿಯಾದಿಗಳನ್ನು ಮಾಡಿದವು ನೀನೇ, ಜಗತ್ ಸೃಷ್ಟಿಕರ್ತ ನೀನೇ, ಸರ್ವ ಸ್ವತಂತ್ರನಾದವು ನೀನೇ. ಹೀಗೆ ದೇವರ ಬಗ್ಗೆ ನಾವೇನು ಕೇಳ್ತಾ ಹೋಗ್ತೀವಿ ಇದೇ ಸ್ತೋತ್ರ ಅಂತ, ಇದೇ ಸ್ತೋತ್ರ ಅಂತ. ನೀವು ಯಾವುದೇ ನಾರಾಯಣಂ ಗುಣೈಶ್ವರಿ ಉದೀರ್ಣಂ ದೋಷವರ್ಜಿತಂ ಅಲ್ಲೂ ಅದೇ ಇದೆ, ಹೌದೇ ಇಲ್ಲ? ಜನ್ಮಾದ್ಯಸ ಇದ್ರೆ ಹೋಗಿ ಅಲ್ಲೂ ಕೂಡ ದೇವರ ಸೃಷ್ಟಿ ಬಗ್ಗೆನೇ ಹೇಳಿದ್ದಾರೆ. ಅಂತೂ ಸೃಷ್ಟಿ, ಗುಣಪೂರ್ಣತ್ವ, ದೋಷ ದೂರತ್ವಾದಿಗಳು ಇದೇ ಪ್ರಧಾನವಾಗಿಯೇ ಸ್ತೋತ್ರದಲ್ಲಿ ಇರ್ತದೆ. ಹಾಗಾದರೆ ಎಷ್ಟು ಜನ ಎಷ್ಟು ರೀತಿಯಿಂದ ಸ್ತೋತ್ರದ ಬಗ್ಗೆ ಹೇಳಲಿಕ್ಕೆ ಬರ್ತದೆ ಅಂತ. ಅಲ್ಲಿ ಯಾರೇ ಉಪನ್ಯಾಸಕಾರ ಬಂದರೂ ಮತ್ತೆ ಇದನ್ನೇ ಹೇಳಬೇಕಲ್ಲ ಅಂತ. ಭಾಗವತದ ಯಾವುದೇ ಸ್ಕಂದ ನೀವು ತೆಗಿರಿ, ಯಾವುದೇ ಒಬ್ಬ ಜ್ಞಾನಿಗಳ, ಪ್ರಹ್ಲಾದರಾಜರ ಸ್ತೋತ್ರ ಇರ್ಬೋದು, ಧ್ರುವರಾಜರ ಸ್ತೋತ್ರ ಇರ್ಬೋದು, ಪೃಥುಚಕ್ರವರ್ತಿ ಮಾಡಿದ ಸ್ತೋತ್ರ ಇರ್ಬೋದು, ಯಾವುದೇ ಒಬ್ಬ ಭಗವದ್ಭಕ್ತ ಮಾಡಿದ ಸ್ತೋತ್ರ ತೆಗೆದರೂ ಕೂಡ ದೇವರ ಈ ಗುಣಗಳನ್ನೇ ಹೇಳಬೇಕಲ್ಲ, ಬೇರೆ ಹೇಳಲಿಕ್ಕೆ ಬರೋದೇ ಇಲ್ಲ. ಹಾಗಾಗಿ ಸ್ತೋತ್ರ ಅಂತಂದರೆ ಇನ್ನೇನು ವಿಷಯ ಇರುತ್ತದೆ ಅಂತ ಒಂದು ನಮಗೊಂದು
ಮನಸ್ಸಿನಲ್ಲಿ ಒಂದು ಇಚ್ಛಾ ಹುಟ್ಟತ್ತೆ, ಏನು ಇರ್ಬೋದು ರೀ ಅಂತ. ಅದಕ್ಕೆ ಅಷ್ಟಮಸ್ಕಂದ ಭಾಗವತ ನೋಡಿದಾಗ ನಮಗೊಂದು ಹೊಸ ವಿಷಯ ಗೊತ್ತಾಗ್ತದೆ ಅಂತ. ಅದು ನಾನು ಭಾಳ ಹೇಳ್ತೇನೆ ವಿಶೇಷವಾಗಿ. ಪ್ರಸಂಗ ಏನು ಅಂತ ಹೇಳ್ತಾರೆ. ಅಷ್ಟಮಸ್ಕಂದ ಭಾಗವತ ಪ್ರಾರಂಭದಲ್ಲಿ ಯಜ್ಞನಾಮಕ ಪರಮಾತ್ಮನ ಬಗ್ಗೆ ನಮಗೆ ವೇದವ್ಯಾಸ ದೇವರು ತಿಳಿಸಿಕೊಡ್ತಾರೆ. ತನ್ನದೇ ಆದ ಅದ್ಭುತವಾದ ಒಂದು ರೂಪ ಅಂತ. ನಾನು ಆವಾಗ ಹೇಳಿದೆ, ದೇವರ ಒಂದೊಂದು ರೂಪಗಳನ್ನು ಚಿಂತನೆ ಮಾಡೋದು, ಅದಕ್ಕೋಸ್ಕರವಾಗಿ ಭಾಗವತ ಕೇಳಬೇಕಂತ. ಯಾವ್ಯಾವ ರೂಪದ ಚಿಂತನೆಯಿಂದ ನಮಗೆ ಏನೇನು ಫಲ ಸಿಗತ್ತೆ. ಬಟ್ ದೇವ್ರ ಬಗ್ಗೆ ಕೇಳಿದ್ರೆ ಒಟ್ಟು ನಿಮ್ಗೆ ಮೋಕ್ಷ ಆಗುತ್ತೆ, ಇದೊಂದು ಕಾಮನ್. ಬೇರೆ ನರಸಿಂಹದೇವರ ಬಗ್ಗೆ ಕೇಳಿದ್ರೆ ವಿಘ್ನ ಪರಿಹಾರ ಆಗ್ತದೆ, ಭಯ ಪರಿಹಾರ ಆಗ್ತದೆ. ಕೃಷ್ಣನ ಬಗ್ಗೆ ಕೇಳಿದ್ರೆ ಪಾಪ ಪರಿಹಾರ ಆಗ್ತದೆ. ರಾಮನ ಬಗ್ಗೆ ಕೇಳಿದ್ರೆ ಹೀಗೆ ಒಂದೊಂದು ರೂಪಗಳಿಂದ ಭಗವಂತ ಒಂದೊಂದು ರೀತಿಯಾದ ಫಲಗಳನ್ನು ಕೊಡ್ತಾ ಹೋಗ್ತಾನೆ. ಇದು ವಿಶೇಷ. ಹಾಗೆ ಯಜ್ಞನಾಮಕ ಪರಮಾತ್ಮನ ಬಗ್ಗೆ ನಾವು ಯಾವ ಕಾರಣದಿಂದ, ಯಾವ ಫಲದಿಂದ ಕೇಳಬೇಕು ಅಂತ, ಯಾವ ಫಲದ ಉದ್ದೇಶದಿಂದ ಕೇಳೋದು ಅಂತ. ಯಜ್ಞನಾಮ ಪರಮಾತ್ಮನದಿಂದಲೂ ಕೂಡ ವಿಘ್ನ ಪರಿಹಾರ ಆಗತ್ತೆ. ಇದು ಬಹಳ ಮುಖ್ಯ. ಇದು ಶಾಸ್ತ್ರದಲ್ಲಿ ನಮಗೆ ಆ ಇತಿಹಾಸದ ಮೂಲಕವಾಗಿ ನಮಗೆ ತಿಳಿಸ್ತಾರೆ. ಇದು ನೀವು ಪ್ರತ್ಯೇಕವಾಗಿ ನೀವು ಎಲ್ಲಿ ಹೋದರೂ ಬೇರೆ ಸಿಗೋದೇ ಇಲ್ಲ. ಯಜ್ಞನಾಮ ಪರಮಾತ್ಮನ ಯಾವ ಕಾರಣಕ್ಕೆ ಸ್ತೋತ್ರ ಮಾಡಬೇಕು, ನೀವು ಪ್ರತ್ಯೇಕ ಎಲ್ಲಿ ಹೋದರೂ ಸಿಗೋದೇ ಇಲ್ಲ ನಿಮ್ಗೆ. ಭಾಗವತದಲ್ಲಿ ಇತಿಹಾಸದ ಮೂಲಕವಾಗಿಯೇ ತಿಳ್ಕೋಬೇಕು ಅಂತ. ಇದು ಬಹಳ ಮುಖ್ಯ. ಅನೇಕ ಉಪನ್ಯಾಸಗಳನ್ನು ಕೇಳ್ತಿರ್ತೀರಿ. ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬ್ರಹ್ಮಯೇ. ನಮ್ಮ ಜೀವನದ ಪ್ರಧಾನ ಗುರಿ ಏನು ಅಂತಂದರೆ, ಇವತ್ತು ಅವನು ಬೇಕಾದ್ದು ಓದ್ಬೋದು, ಬೇಕಾದ 50 ವರ್ಷ ನಾನು ಶಾಸ್ತ್ರಾಧ್ಯಯನ ಮಾಡಿದ್ದೇನೆ, 100 ವರ್ಷ ಅಧ್ಯಯನ ಮಾಡಲಿ, ಅವನ ಜೀವನದ ಗುರಿ ಏನು ಅಂತ ಅವನು ತಿಳ್ಕೋಬೇಕಂತ. ಜೀವನದ ಗುರಿ ಏನು? ಒಳ್ಳೆ ಮತ್ತು ಹೆಣ್ಮಕ್ಳು ಮದುವೆ ಮಾಡ್ಕೋಬೇಕು, ಒಳ್ಳೆ ಮಕ್ಕಳು ಹಡಿಬೇಕು, ಇದು ಜೀವನ ಗುರಿ ಅಲ್ಲ. ಶಾಸ್ತ್ರಾಧ್ಯಯನ ಮಾಡಿದ್ದೇನೆ, ನಾವು ದಿನಾಗಲೂ ಒಂದು 10 ಸಲ ಭಾಗವತ ಹೇಳಬೇಕು, ಇದು ಯಾವುದು ಗುರಿ ಅಲ್ಲ ಅಂತ ಹೇಳಿಬಿಟ್ರು ಶಾಸ್ತ್ರದಲ್ಲಿ. ನಿಜವಾದ ಗುರಿ ಏನು ಅಂತಂದರೆ, ವೇದಗಳ ಮೂಲಕವಾಗಿ ಭಗವಂತನನ್ನು ನಾವು ಹೇಗೆ ಸ್ತೋತ್ರ ಮಾಡಬೇಕು ಅಂತ ತಿಳ್ಕೊಳ್ಳಿಕ್ಕೆ ಶಾಸ್ತ್ರಾಧ್ಯಯನ ಮಾಡಬೇಕು. ಯಾಕಂದರೆ ನಮಗೆ ಸಾಕ್ಷಾತ್ತಾಗಿ ವೇದಗಳ ಅರ್ಥಗಳನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೇನು ಮಾಡಬೇಕು? ಇತಿಹಾಸಗಳನ್ನು ತಿಳ್ಕೋಬೇಕು. ಪಂಚರಾತ್ರ ಆಗಮನು, ರಾಮಾಯಣಗಳು, ಮಹಾಭಾರತಗಳು, ಇದೆಲ್ಲ ಪುರಾಣಗಳು. ಅದಕ್ಕೆ ಹೇಳ್ತಾರೆ ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬ್ರಹ್ಮಯೇತ್. ಹೀಗಾಗಿ ಉಪಬ್ರಹ್ಮಣ ಅಂದರೆ ವೇದಗಳ ಸರಿಯಾದ ಅರ್ಥ ಇದು, ವೇದಗಳ ಅಭಿಪ್ರಾಯ ಇದೆ, ದೇವರು ಸರ್ವೋತ್ತಮ ಅಂತ ಸಾಧನೆ ಮಾಡಲಿಕ್ಕೆ ವೇದಗಳು ಹೊರಟಿದೆ ಅಂತ ಅನ್ಲಿಕ್ಕೆ ನಾವೇನು ಮಾಡಬೇಕು? ಇದನ್ನೆಲ್ಲ ಓದಬೇಕು, ಇತಿಹಾಸ ಪುರಾಣಗಳೆಲ್ಲ ಓದ್ತಾ ಹೋಗಬೇಕು. ಇದೆಲ್ಲ ಓದಿ ಅಲ್ಲಿಗೆ ಬಂದಿಲ್ಲ ಅಂದರೆ ಏನೂ ಉಪಯೋಗ ಇಲ್ಲ ಅಂತ. ಇವತ್ತಿನ ಕಾಲದಲ್ಲಿ 90 ಭಾಗ ಅದೇ ಆಗ್ತಾಯಿದೆ. ನೀವೇನು ಓದಿರಿ? ಶಾಸ್ತ್ರಾಧ್ಯಯನ ಮಾಡಿದ್ರೆ ಸುಧಾ ಪಂಡಿತ ಆಗಿವಿ, ಅಥವಾ ಇನ್ನೇನೋ IAS ಆಗಿದೆ, ಅಥವಾ ಇನ್ನೇನೋ ಶಾಸ್ತ್ರಿ ಏನೇನೋ ಬರ್ತಾರೆ, ಬೋರ್ಡ್ ಮನೆ ಮುಂದೆ ಬರ್ಕೊಂಡ್ಬಿಟ್ಟಿರ್ತಾರೆ, ಒಂದು 2 ಲೈನ್ ಬರ್ಕೊಂಡ್ಬಿಟ್ಟಿರ್ತಾರೆ, 2 ಲೈನ್. ಅಷ್ಟಾದರೂ ಕೂಡ ನಿಮ್ಮ ಜೀವನದ ಗುರಿ ಏನಂತ ಕೇಳಿದ್ರೆ ಗುರಿ ಹೇಳಲಿಕ್ಕೆ ಬರೋದೇ ಇಲ್ಲ ಅಂತ. ಭಾಗವತ ವೇದವ್ಯಾಸರು ಹೇಳ್ತಾರೆ, ವೇದಾರ್ಥಗಳನ್ನು ನಿರ್ಣಯ ಮಾಡಲಿಕ್ಕೆ ಬಂದ್ರೇನೆ, ನಿರ್ಣಯ ಅಂದ್ರೇನು? ಈ ವೇದಕ್ಕೆ ಇದು ಅರ್ಥ, ಈ ವೇದದಿಂದ ಭಗವಂತನನ್ನು ಈ ರೀತಿಯಾಗಿ ಸ್ತೋತ್ರ ಮಾಡ್ತಾ ಇದೆ ಅಂತ ಸ್ತೋತ್ರಕ್ಕೆ ಕೊನೆಗೆ ಬರಬೇಕು ನಾವು. ಅಂತ ಅರ್ಥ ತಿಳ್ಕೊಂಡು ಆ ವೇದದಿಂದ ಭಗವಂತನನ್ನು ನಾವು ಗಾನ ಮಾಡಬೇಕು. ಆವಾಗ ನಮ್ಮ ಜೀವನದ ಅಧ್ಯಯನದ ನಿಜವಾದ ಸಾರ್ಥಕತೆ ಅಲ್ಲಿ ಸಿಗತ್ತೆ ಅಂತ. ಅದು ನಿಜವಾದ ಸಾರ್ಥಕತೆ ಅಂತ. ಹಾಗೆಯೇ ಯಜ್ಞನಾಮಕ ಪರಮಾತ್ಮನ ಬಗ್ಗೆ ನಮಗಿಲ್ಲಿ ಭಾಗವತದಲ್ಲಿ ಅಷ್ಟಮಸ್ಕಂದಲ್ಲಿ ತಿಳಿಸ್ತಾರೆ. ಹಾಗಾದರೆ ಆ ಯಜ್ಞ ಅನ್ನುವ ರೂಪದ ಬಗ್ಗೆ ನಾವು ಯಾಕೆ ತಿಳ್ಕೋಬೇಕು, ಏನಂತ ಉಪಾಸನೆ ಮಾಡಬೇಕು ಅಂತ ಬಂದಾಗ, ವಿಘ್ನ ಪರಿಹಾರಕ್ಕಾಗಿ ಸ್ವಾಮಿ ನಿನ್ನನ್ನು ನಾನು ಉಪಾಸನೆ ಮಾಡ್ತೇನೆ ಅಂತ ನಮಗೆ ಜ್ಞಾನ ಮಾಡಿಕೊಡೋದಕ್ಕೋಸ್ಕರವಾಗಿ ವೇದವ್ಯಾಸ ದೇವರು ನಮಗೆ ಅಷ್ಟಮಸ್ಕಂದಲ್ಲಿ ಯಜ್ಞನಾಮಕ ಪರಮಾತ್ಮನ ಪರಿಚಯವನ್ನು ಮಾಡಿಕೊಡ್ತಾರೆ. ಹೇಗೆ ಪರಿಚಯ ಮಾಡಿಕೊಡ್ತಾರೆ? ಸಾಮಾನ್ಯವಾಗಿ ತಂದೆಯನ್ನು ಮಗನಾದವನು ಗೌರವ ಕೊಡ್ತಾನೆ, ನಮಸ್ಕಾರ ಮಾಡ್ತಾನೆ, ಪೂಜಾ ಮಾಡ್ತಾನೆ, ನಮಸ್ಕಾರ ಮಾಡ್ತಾನೆ, ಇನ್ನೇನೋ ಮಾಡ್ತಾನೆ. ತಂದೆ ಅಥವಾ ತಾಯಿ ಅಥವಾ ಅಜ್ಜ, ಸೋದರ ಮಾವ, ಸೋದರತ್ತಿ, ಹೀಗೆ ಜೀವನಾದವನು ತನಕ್ಕಿಂತಲೂ ದೊಡ್ಡವರನ್ನು ಸ್ತೋತ್ರ ಮಾಡ್ತಾನೆ, ಅವರ ಅನುಗ್ರಹ ಪಡಿತಾನೆ. ಅದು ಇಲ್ಲಿ ಇದು ವಿಪರೀತ ಅಂತ ಹೇಳ್ತಾರೆ ನೋಡಿ, ಎಷ್ಟು ಸೂಕ್ಷ್ಮ. ಅಜ್ಜ ಮೊಮ್ಮಗನ ಪೂಜಾ ಮಾಡಲಿಕ್ಕೆ ಶುರು ಮಾಡಿದ ಅಂತ. ಸ್ವಯಂಭೂ ಮನುಗಳು ತನ್ನ ಮಗ ಆಕೂತಿಯ ಮಗನಾದ ಯಜ್ಞನಾಮಕ ಪರಮಾತ್ಮನ ಮೊಮ್ಮಗನನ್ನು ಮಗನನ್ನಾಗಿ ಪಡೆದದ್ದು ನೋಡ್ರಿ. ಮೊಮ್ಮಗ ಹೋಗಿ ಮಗ ಆದ, ಮಗ ಹೋಗಿ ದೇವರಾದ ಅಂತ. ಯಾಕಂದ್ರೆ ಸ್ತೋತ್ರ ಮಾಡಬೇಕು ಅಂದರೆ ತನಕ್ಕಿಂತ ದೊಡ್ಡವ್ರನ್ನೇ ಸ್ತೋತ್ರ ಮಾಡೋದು. ಹೀಗಾಗಿ ಮಗನನ್ನು ಮಗನನ್ನಾಗಿ ಪಡೆದು ಅವನನ್ನು ದೇವರನ್ನಾಗಿ ಉಪಾಸನೆ ಮಾಡಲಿಕ್ಕೆ ಶುರು ಮಾಡಿದ. ಇದು ಅದ್ಭುತವಾದ ಚರಿತ್ರೆ. ಇದು ಯಜ್ಞನಾಮ ಪರಮಾತ್ಮನ ಒಂದು ವಿಶೇಷವಾದ ಇತಿಹಾಸ ಅಂತ ತಿಳ್ಕೋಬೇಕು. ದೇವರ ಮಹಿಮಾ ಇದು ಅದ್ಭುತವಾಗಿರ್ತಕ್ಕಂಥದ್ದು. ಹೀಗಾಗಿ ಅಂತಹ
ವಿಘ್ನ ಪರಿಹಾರಕ್ಕಾಗಿ ನಾವು ಯಜ್ಞ ಪರಮಾತ್ಮನನ್ನು ನಾವು ಉಪಾಸನೆ ಮಾಡಬೇಕು ಅನ್ನೋದನ್ನು ನಮಗೆ ಇಲ್ಲಿ ತಿಳಿಸ್ತಾರೆ. ಏನು ಕಥೆ ಏನು ಅಂತ ನಾನು ಸಾಮಾನ್ಯವಾಗಿ ತಿಳಿಸ್ತಾ ಹೋಗ್ತೇನೆ. ಯಾಕಂದರೆ ವಿಷಯ ತುಂಬ ವಿಸ್ತಾರವಾಗಿ ಇರತಕ್ಕಂಥದ್ದು, ಬಹಳ ರಹಸ್ಯ ವಿಷಯಗಳಿಂದ ಕೂಡಿರ್ತಕ್ಕಂಥ ಈ ಸ್ತೋತ್ರ ಅಂತ. ವಿರಕ್ತ ಕಾಮಭೋಗೇಶು ಶತರೂಪಾಪತಿ ಪ್ರಭು ವಿಸೃಜ್ಯ ರಾಜ್ಯಂ ತಪಸೆ ಸಭಾರ್ಯ ವನಮಾವಿಶತ್. ಮೂಲದಲ್ಲಿ ಪ್ರಾರಂಭದಲ್ಲಿ ನಮಗೆ ತಿಳಿಸ್ತಾರೆ, ಈ ಶತರೂಪಾದೇವಿಯ ಗಂಡ ಸ್ವಯಂಭೂಮನುಗಳು, ಅವನಿಗೆ ವೈರಾಗ್ಯ ಬಂತು. ವೈರಾಗ್ಯ ಬಂದ ಮೇಲೆ ಎಲ್ಲವನ್ನು ಬಿಟ್ಟು ಅವನು ತಪಸ್ಸಿಗೆ ಹೋದ ಅಂತ ನಮಗೆ ಕಥೆ ಹೇಳಲಿಕ್ಕೆ ಶುರು ಮಾಡಿದರು. ಇದು ಸಾಮಾನ್ಯ ಎಲ್ಲರಿಗೂ ಗೊತ್ತಿರ್ತದೆ. ವೈರಾಗ್ಯ ಬಂದಾಗ ನಾವು ಏನು ತ್ಯಾಗ ಮಾಡಬೇಕು ಅನ್ನೋದು ಬಹಳ ಮುಖ್ಯ. ಇಲ್ಲಿ ನಮಗೆ ಒಂದೇ ಒಂದು ಶಬ್ದದಲ್ಲಿ ವೇದವ್ಯಾಸರು ತಿಳಿಸ್ತಾರೆ. ಭಾಳ ವೈರಾಗ್ಯ ಬಂದುಬಿಟ್ಟಿದ್ರಿ, ನಮ್ಮ ಹೆಂಡತಿ ಬೇಡ, ಮಕ್ಕಳು ಬೇಡ, ಈ ಮನೆ ಊರು ದುಡ್ಡು ಗಿಡ್ಡು ಏನೂ ಬೇಡ ನೋಡ್ರಿ, ಆರಾಮ್ಸೆ ಎಲ್ಲರೂ ಕಾಶಿಗೆ ಹೋಗ್ಬಿಡೋದಪ್ಪ. ಅಲ್ಲಿ ಒಂದು ಕಾಶಿಗೋ ಅಥವಾ ಬದರಿಗೆ ಹೋಗ್ಬಿಡೋದು, ಸುಮ್ಮನೆ ಜಪ ತಪ ಮಾಡ್ಕೊಂಡು ಅಲ್ಲೇ ಕೃಷ್ಣಾರ್ಪಣ ಆಗ್ಬಿಡೋದು. ಶಾಸ್ತ್ರದ ಹೇಳಿದ್ದಾರೆ, ಕಾಶಿ ಮರಣಾನ್ ಮುಕ್ತಿ. ಹೌದೇ ಇಲ್ಲ, ಕಾಶಿ ಕ್ಷೇತ್ರದಲ್ಲಿ ಕೃಷ್ಣಾರ್ಪಣ ಆದ್ರಿ ಅವ್ನಿಗೆ ಮೋಕ್ಷ ಆಗತ್ತಂತ್ರಿ. ಸರಿ, ಹಂಗಾರೆ ಕೊನೆ ಕಾಲಕ್ಕೆ ಅಲ್ಲೇ ಕೂತ್ಕೊಂಬಿಡೋಣ, ಹೆಂಡತಿ ಮಕ್ಕಳು ಯಾರೂ ಬೇಡ ಅಂತ. ಹಾಗೆ ಮಾಡೋಂಗಿಲ್ಲ, ಯಾರನ್ನು ಬಿಟ್ಟರು ಹೆಂಡತಿ ಬಿಡೋಂಗಿಲ್ಲ ಅಂತ. ಇದು ಭಾಳ ಮುಖ್ಯ. ಭಾಗವತದಲ್ಲಿ ತಿಳಿಸ್ತಾರೆ ನೋಡ್ರಿ, ವಿಸೃಜ್ಯ ರಾಜ್ಯಂ ತಪಾಸೆ ಸಭಾರ್ಯ ವನಮಾವಿಶತ್. ನೋಡ್ರಿ, ಎಲ್ಲಿ ವೈರಾಗ್ಯ ಬಂದದ್ದು ವಿರಕ್ತ ಕಾಮಭೋಗೇಶು. ಸಾಕಪ್ಪ ಈ ಆಸ್ತಿ ಅಂತಸ್ತು ಅರಮನೆ ಇದೇನು ಬೇಡ ಸಾಕು ಅಂಥೇಳಿ. ವೈರಾಗ್ಯ ಬಂದದ್ದು ಅವನಿಗೆ ಅರಮನೆ ಬಗ್ಗೆ ಅಂತ, ಹೆಂಡತಿ ಮೇಲೆ ಬಂದದ್ದಲ್ಲ, ಬರಬಾರದು. ಇದು ಬಹಳ ಮುಖ್ಯ. ಯಾಕಂದರೆ ನಾವೇ ಗತಿ ಅಂತ ತಿಳ್ಕೊಂಡು ಸ್ತ್ರೀ ಅಲ್ಲಿಂದ ಇಲ್ಲಿ ಬಂದಿರ್ತಾಳೆ. ನಮಗೆ ಯಾರೋ ದೇವರು ಸಿಕ್ಬಿಟ್ರಂತ ಹೆಂಡ್ತಿನ ಬಿಟ್ಟು ಹೋಗ್ಬಿಟ್ರೆ ಏನು ಮಾಡೋದು ಅಂತ, ಸರ್ವತಾ ಬಿಡೋಂಗಿಲ್ಲ ಅಂತ, ಜೋಡಿನೇ ಹೋಗಬೇಕು. ಅದಕ್ಕೆ ಸ್ವಯಂಭೂ ಮನಗೆ ಹೇಳ್ತಾರೆ ನೋಡ್ರಿ, ವಿಸೃಜ್ಯ ರಾಜ್ಯಂ, ಎಲ್ಲ ರಾಜ್ಯ ದೇಶ ಎಲ್ಲ ಬಿಟ್ಬಿಟ್ಟಂತ ಸಭಾರ್ಯ ವನಮ. ಇದು ಭಾಳ ಮುಖ್ಯ ಅಂತ. ಸುಮ್ಮನೆ ಒಂದು ಕತೆ ಹೇಳ್ತೇನೆ ನಿಮ್ಗೆ. ಏನಂತಂದರೆ, ಒಬ್ಬ ದಂಪತಿಗಳು ಊಟಕ್ಕೆ ಕೂತಿದ್ರಂತ. ಹೆಂಡತಿ ಬಡಿಸ್ತಾ ಇದ್ದು, ಗಂಡ ಊಟಕ್ಕೆ ಕೂತಿದ್ದ. ಏನೋ ಮಾತಾಡಬೇಕಾದ್ರೆ, ಬಹುಶಃ ಈ ಹೆಣ್ಮಗಳು ತಮಿಳ್ನಾಡು ಹುಡುಗಿ ಅನಿಸ್ತೇನೆ, ಬಹುಶಃ ಗೊತ್ತಿಲ್ಲ, ಹಾಲು ಸ್ವಲ್ಪ ಭಾಳ ಮುಂದಿತ್ತು ಅಂತ. ಮಾತಾಡಬೇಕಾದ್ರೆ ಉಗುಳು ಸಿಡಿದ್ಬಿಡ್ತಾವನು ಗಂಡನ ಮೇಲೆ. ಅವನಂದ, ಅಯ್ಯೋ ನಾನು ಮಡಿಲಿ ಊಟಕ್ಕೆ ಕೂತಿದ್ದೆ, ನೀನು ಮಾತಾಡ್ಬೇಕಾದ್ರೆ ನಿನ್ನ ಉಗುಳು ನನ್ನ ಮೇಲೆ ಸಿಡಿದ್ಬಿಡ್ತು, ನಾನು ಮೈಲಿಗೆ ಆಗಿಬಿಟ್ಟೆ. ಸರಿ, ಏನು ಮಾಡೋಣ? ಹಿಂದಿನ ಕಾಲದಲ್ಲಿ ಒಂದು ಕ್ರಮ ಇತ್ತು, ಮೈಲಿಗೆ ಆದರೆ ಪ್ರಾಯಶ್ಚಿತ್ತ ಏನಂದರೆ ತೀರ್ಥಯಾತ್ರೆ ಹೋಗಬೇಕು ಅಂತ. ಹಾಗೆಲ್ಲ ಒಂದು ಕ್ರಮ ಇತ್ತು. ಮೈಲಿಗೆ ಆದರೆ ಮತ್ತೆ ಮಡಿ ಆಗೋದಕ್ಕೆ, ಶುದ್ಧಿ ಆಗಲಿಕ್ಕೋಸ್ಕರ ನದಿ ಸ್ನಾನ ಮಾಡ್ಕೊಂಬರೋದು ಅಂತ. ಸರಿ, ಇವನು ನದಿ ಸ್ನಾನಕ್ಕೆ ಹೊರಟ. ಆಗಿನ ಕಾಲ ನಡ್ಕೊಂಡು ಹೋಗೋದಲ್ಲ, ಪಾಪ ನಡೆದು ಒಂದು ಸ್ವಲ್ಪ ದೂರ ಹೋದ್ಮೇಲೆ ವಿಶ್ರಾಂತಿಗೆ ಹೋಗಿ ಕೂತ್ಕೊಂಡ. ಒಂದು ಊರಿನಲ್ಲಿ ಪ್ರವೇಶ ಮಾಡಿದ. ಅವ್ರ ಮನೆ ಸಿಕ್ತು. ಅವ್ರು ಕರೆದ್ರು, ಅತಿಥಿಗಳ್ರಿ ಚಾತುರ್ಮಾಸ್ಯ ಮಳೆ ಬರ್ತಾಯಿದೆ, ಸ್ವಲ್ಪ ಒಳಗಡೆ ಬರ್ರಿ. ಹಾಂ ಸರಿ, ಒಳಗೆ ಹೋದ. ಪಾಪ ಮತ್ತು ಬಾಯಾರಿಕೆಗೆ ಏನು ಬೇಕು, ಊಟಕ್ಕೆ ಏನು ಬೇಕು, ಸರಿ ಎಲ್ಲವೂ ಸರಿ ಊಟ ಎಲ್ಲ ಮಾಡಿದ ಮೇಲೆ ಪಾಪ ಅವನು, ನಾನು ತೀರ್ಥಯಾತ್ರೆ ಹೊರಟೀನಿ, ನಾನು ಮಾಡಿದ ಪುಣ್ಯ ಎಲ್ಲ ಅವ್ರು ಹೋಗ್ಬಿಟ್ರೆ ಏನು ಮಾಡೋದು ಅಂಥೇಳಿ ಏನು ಮಾಡಿದವು, ಆ ಹೆಣ್ಮಗಳು ಒಳಗೆ ಹೋದ ತಕ್ಷಣ ಎಲೆಗಿಲೆಲ್ಲ ತೆಗೆದು ಸ್ವಚ್ಛ ಮಾಡಿ ಹೊರಗೆ ಬಿಸಾಕ್ಬಿಟ್ಟು. ಆ ಹೆಣ್ಮಗಳು ಬಂದು, ಆಚಾರ್ಯ ಎಲೆ ಎಲ್ಲಿ ಹೋಯ್ತು ಅಂತ ಕೇಳಿದ್ರು. ಇಲ್ಲ, ನಿಮಗೆ ಕಷ್ಟ ಆಗಬಾರ್ದು ಅಂತ ನಾನು ಎಲೆ ಹೊರಗೆ ಬಿಸಾಕ್ಬಿಟ್ಟೆ, ಅದಕ್ಕೋಸ್ಕರವಾಗಿ ಮತ್ತೆ ಅಲ್ಲಿ ಹೊರಗಿದೆ ಅಂತ. ಅಯ್ಯೋ ಹಣೆ ಬಾರ್ ನೀನು ಆಚಾರ್ಯ, ಈ ದೇಶದಲ್ಲಿ ಎಲೆನೇ ಸಿಗೋದಿಲ್ಲ ಆಚಾರ್ಯ, ನಾವು ದಿನಾಗಲೂ ಅದೇ ಎಲೆಯಲ್ಲಿ ಊಟ ಮಾಡ್ತಾ ಇದ್ದೇವೆ, ಆ ಎಲೆ ತೊಳೆಯೋದು ಮತ್ತು ಎಲೆ ಹಾಗೆ ಒಳಗೆ ಇಟ್ಕೊಂಡಿರ್ತೀವಿ, ನಾಳೆಗಿಂದ ನಮಗೇನು ಅಂತ. ಪಾಪ ಅವಳು ಹಿಂಗೆ ಇಟ್ಕೊಂಡ್ಬಿಟ್ಲ ತಲೆ ಮೇಲೆ. ಇವನು ಅಂದ್ಕೊಂಡ, ಎಂಥ ಪರಿಸ್ಥಿತಿ ಬಂತು, ಒಂದು ಹೆಣ್ಮಗಳು ಎಂಜಲು ಬಿದ್ದಿದ್ದಕ್ಕೆ ನಾನು ತೀರ್ಥಯಾತ್ರೆಗೆ ಬಂದಿದ್ದೇನೆ, ಎಷ್ಟು ಜನರು ಎಂಜಲು ತಿಂದಿದ್ದಾರೆ ನಂಗೆ ಗೊತ್ತಿಲ್ಲ ಇವತ್ತು, ತೂ ಅಂಥೇಳಿ ಮತ್ತೆ ತೀರ್ಥಯಾತ್ರೆನ ಅಲ್ಲಿಂದ ಬಿಟ್ಟು ಮತ್ತೆ ಒಂದು ಹೋದ. ಮತ್ತೆ ಮುಂದಿನ ಒಂದು ಊರಿಗೆ ಹೋದ. ಅಲ್ಲಿ ಹೋದ್ಮೇಲೆ ಮತ್ತೊಬ್ಬರು ಮನೆ ಸಿಕ್ತು. ಅವ್ನು ಹೋದಂಗೆ ಕೇಳಿದ್ದು ಒಂದೇ, ನಿಮ್ಮ ಮನೆ ಬಾಳೆದಲ್ಲಿ ಬೇಕಾಷ್ಟಿದೆ. ಓ, ಬೇಕಾಷ್ಟು ಎಲೆ ಇದ್ರಿ, ಸರಿ ಆಯ್ತು, ಊಟಕ್ಕೆ ಹಾಕ್ಬಿಟ್ಟು ಊಟ ಎಲ್ಲ ಮುಗೀತು. ಆಮೇಲೆ ಪಾಪ ತಾಂಬೂಲು ತಂದಿಟ್ಲು, ಒಂದು ಎಲೆ ಮತ್ತು ಒಂದಿಷ್ಟು ಅಡಿಕೆ ತಂದುಬಿಟ್ಟು. ಅವನು ಅಡಿಕೆ ಬಾಯಲ್ಲಿ ಹಾಕ್ಕೊಂಡು ತಿಂದುಬಿಟ್ಟ. ಹೆಣ್ಮಗಳು, ಆಚಾರ್ಯ ತಾಂಬೂಲು ಭಕ್ಷಣ ಆಯಿತು, ಏನು ಮಾಡಿದ್ರಿ ಅಂದ. ನೀವು ಕೊಟ್ಟರೆ ನಾನು ತಿಂದುಬಿಟ್ಟೆ. ಅಯ್ಯೋ ಹಣೆ ಬಾರನೆ ಆಚಾರ್ಯ, ನಮ್ಮ ಊರಿನಲ್ಲಿ ಅಡಿಕೆನೇ ಸಿಗುವುದಿಲ್ಲ. ಉಡುಪಿ ಕ್ಷೇತ್ರಕ್ಕೆ ಅವ್ರು ಬೇಕಾಷ್ಟು ಅಡಿಕೆ ಸಿಗುತ್ತೆ, ಬರ್ತಾ ಮೇಲೆ ಹೋದ ಅಡಿಕೆ ಸಿಗೋದಿಲ್ಲ. ಹಾಗಾಗಿ ನಮ್ಮಲ್ಲಿ ಅಡಿಕೆ ಸಿಗೋದಿಲ್ಲ ಆಚಾರ್ಯ, ಸುಮ್ಮನೆ ಚಪ್ಪರಿಸ್ಬೇಕು, ಅಲ್ಲಿ ಇಡಬೇಕಷ್ಟೇ. ಶಾಸ್ತ್ರದಲ್ಲಿ ಅಡಿಕೆ ತಿನ್ಬೇಕಾದ್ರೆ ಚಪ್ಪರಿಸ್ಬೇಕು, ಇಡಬೇಕಷ್ಟೇ. ಅವಂದ, ಅಯ್ಯೋ ಎಷ್ಟು ಬಂದು ಚಪ್ಪರಿಸಿಟ್ಟಾರೋ ಗೊತ್ತಿಲ್ಲ, ಇದು ಎಂತಹ ಪರಿಸ್ಥಿತಿ ಬಂತಪ್ಪ ಅಂಥೇಳಿ ಅವನು ಸರಿ ಮತ್ತೆ ಪ್ರಾಯಶ್ಚಿತ್ತಕ್ಕಂತ ಮತ್ತೆ ತೀರ್ಥಯಾತ್ರೆ ಹೋದ. ಇನ್ನೊಂದು ಊರಿಗೆ ಹೋದ. ಅಲ್ಲಿ ಹೋದ ತಕ್ಷಣ ಕೇಳ್ದ, ಎಲೆ ಇದೆಯಾ, ಅಡಿಕೆ ಬೇಕಾಷ್ಟಿದೆ. ಓ, ಬೇಕಾಷ್ಟಿದೆ, ತೋಟ ಇದ್ರಿ ಅಂತಂದ್ಬಿಟ್ಟು. ಹಾಂ ಸರಿ ಅಂತ. ಸರಿ, ಊಟ ಎಲ್ಲ ಊಟಕ್ಕೆ ಕೂತಾಗ ಆ ಹೆಣ್ಮಗಳೊಂದು ಪ್ರಶ್ನೆ ಮಾಡಿದ್ದಂತೆ. ಆಚಾರ್ಯ, ನಮ್ಗೆ ಸಣ್ಣ ಪ್ರಶ್ನೆ ಇದೆ, ನೀವು ದೊಡ್ಡ ಪಂಡಿತರಂತ ಕಾಣಿಸ್ತೀರಿ, ಅದಕ್ಕೊಂದು ಉತ್ತರ ಕೊಡ್ರಿ. ಸರಿ ಹೇಳಮ್ಮ, ನಂಗೆ ಗೊತ್ತಿದ್ರೆ ಹೇಳ್ತೀನಿ. ಇಲ್ಲ, ನನ್ನ ಮಗನಿಗೆ ಮತ್ತು ಉಪನಯನ ಮಾಡಬೇಕು, ಸುಂತಿ ಮಾಡಬೇಕು ಅಂತ ಒಂದು ಪ್ರಶ್ನೆ ಕೇಳಿದ್ದವಳು. ನಿಮ್ಗೆ ಅರ್ಥ ಆಗಿರ್ತದೆ.
ಗೊತ್ತಾಯ್ತಲ್ಲ, ಉಪನಯನ ಮಾಡಬೇಕು ಸುಂತಿ ಮಾಡಬೇಕು ಅಂತ ಕೇಳಿದು. ಅಂದರೆ ತುರುಷ್ಕ ಪುರುಷನಿಂದ ಬ್ರಾಹ್ಮಣ ಸ್ತ್ರೀಯಲ್ಲಿ ಹುಟ್ಟಿದ ಹುಡುಗ, ಅವ್ರ ಮನೆಯಲ್ಲಿ ಇವನು ಊಟ ಮಾಡ್ತಾ ಇದ್ದಾನೆ. ಹೀಗಾಗಿ ನಾನು ಬ್ರಾಹ್ಮಣರಾದ್ದರಿಂದ ಉಪನಯನ ಮಾಡಬೇಕು ಅಂತ ನಾನು ಅಂತ ಹೇಳ್ತಿದ್ದೀನಿ. ನಮ್ಮ ಯಜಮಾನರು ಹೇಳ್ತಾರೆ ಇಲ್ಲ, ಉಪನಯನಲ್ಲಿ ಮಾಡಬಾರ್ದು, ಸುಂತಿ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಬ್ರಾಹ್ಮಣನಿಗೆ ಉಪನಯನ ಮಾಡಬೇಕು ಅಂತ ಸುಂತಿ ಮಾಡಬೇಕು ಅಂತ ಕೇಳ್ಬಿಟ್ಲವಳು. ಅವನು ಹಣೆ ಬಡ್ಕೊಂಡ. ಎಂಥ ಪರಿಸ್ಥಿತಿ ಬಂತಪ್ಪ ಇದು, ನಾನೇನು ಮತ್ತು ಮೈಲಿಗೆ ಆಯ್ತು ಅಂಥೇಳಿ ತೀರ್ಥಯಾತ್ರೆಗೆ ಬಂದರೆ ಇಲ್ಲಿ ಎಂಥ ಇದು ಮೈಲಿಗೆ ಮೇಲೆ ಪರಮ ಮೈಲಿಗೆ. ಸೀದಾ ಮನೆಗೆ ಬಂದವನು, ಯಾವ ತೀರ್ಥಯಾತ್ರೆ ಬೇಡ ಏನೂ ಬೇಡ ಅಂತ ಸೀದಾ ಮನೆಗೆ ಬಂದ. ಬಾಗಿಲು ತಟ್ಟಿದ, ಕಾಲಿಂಗ್ ಬೆಲ್ ಹೊಡೆದ, ಬಾಗಿಲು ತೆಗಿದ ತಕ್ಷಣ ಹೆಂಡತಿ ಕೇಳಿದ, ಫಸ್ಟು ಉಗುಳ್ಬಿಡು ಒಂದು 4 ಸಲ ಅಂತ ಅಂದ್ಬಿಟ್ಟು ಅವನು. ಇದೇ ಗಂಗಾ ಸ್ನಾನ ಅಂತ ತಿಳ್ಕೊತೀರಿ ಅಂದ್ಬಿಟ್ಟ. ಅದಕ್ಕಿಂತ ಎಷ್ಟೋ ಇದು ಶೋಲ ಅಂತ ಅಂದ್ಬಿಟ್ಟ. ಹಾಗೆ ವೈರಾಗ್ಯ ಅಂತ ಅನ್ನೋದು ನಮಗೆ ಹೆಂಡತಿ ಮೇಲೆ ಬರಬಾರ್ದು. ಸುಮ್ಮನೆ ಏನೋ ಒಂದು ಅವಳಿಂದ ಏನೋ ಆಯಿತು ಅಂಥೇಳಿ ಹೆಂಡತಿ ಬಿಟ್ಟು ಹೋಗ್ಬಿಟ್ರೆ ಏನು ಮಾಡೋದು ಅಂತ, ಸರ್ವಥ ಅಂಥವೆಲ್ಲ ಮಾಡಬಾರ್ದು ಅಂತ. ಅದಕ್ಕೆ ಭಾಗವತ ಹೇಳ್ತೀವಿ, ವಿಸೃಜ್ಯ ರಾಜ್ಯಂ ತಪಸೆ ಸಭಾರ್ಯ ವನಮಾವಿಶತು ಅಂತ. ನೋಡ್ರಿ, ಎಷ್ಟು ವೈರಾಗ್ಯ ಬಂದರೂ ಕೂಡ ಸ್ವಯಂಭೂಮನು ಹೆಂಡತಿಯನ್ನು ಶತರೂಪಾದೇವಿಯನ್ನು ಕರ್ಕೊಂಡೇ ವನಕ್ಕೆ ಹೋದ ಅಂತ. ಇದು ಭಾಳ ಮುಖ್ಯ ನೋಡ್ರ, ಒಂದೇ ಶಬ್ದನೇ ಅದು, ಸಭಾರ್ಯ. ಹೆಂಡತಿಯನ್ನು ಹೋದ, ಏನು ತನ್ನ ಹೆಂಡತಿಯಿಂದ ಕರ್ಕೊಂಡು ಹೋದ. ಇದರಲ್ಲಿ ಏನು ದೊಡ್ಡ ಪ್ರಮೇಯ ಅಂತ, ಇದರಲ್ಲಿ ಏನು ದೊಡ್ಡ ತತ್ವ ಇದೆ ಅಂತ, ಅದರಲ್ಲೇ ಪ್ರಧಾನ ತತ್ವ ಅಂತ ನಮಗೆ ವೇದವ್ಯಾಸರು ಹೇಳ್ತಾರೆ. ಹಾಗಾಗಿ ವೈರಾಗ್ಯ ಇದು ಸಂಪತ್ತಿನಲ್ಲಿ ಬರಬೇಕಷ್ಟೇ ಹೊರತು, ಅಥವಾ ಉಳಿದ ಏನಾದರೂ ಚಟುವಟಿಕೆಗಳಿಗೇನೋ ಲೌಕಿಕವಾದ ಚಟುವಟಿಕೆ ಇರುತ್ತೆ ಅದರಲ್ಲಿ ಬರಬೇಕು ಹೊರತು, ಹೆಂಡತಿ ಬಗ್ಗೆ ಎಂದೂ ಕೂಡ ವೈರಾಗ್ಯ ಬರಬಾರ್ದು, ಹೆಂಡತಿ ಮಕ್ಕಳ ಮೇಲೆ ಬರಬಾರ್ದು ಅಂತ. ಸುನಂದಾಯಂ ವರ್ಷಶತಂ ಪದೈಕೇನ ಭುವನ್ ಸ್ಪೃಶನ್. ಏನ್ರಿ ಸುನಂದಾ ನದಿ ಅಂತ, ಗಂಗಾ ನದಿನೇ ಮೇಲಿಂದ ಕೆಳಗಡೆ ಬಿದ್ದಾಗ ಅದು 4 ವಿಭಾಗ ಆಗತ್ತೆ ಅಂತ ಹೇಳ್ತಾರೆ. ಸೀತಾ, ಅಲಕನಂದ, ಚಕ್ಷು, ಭದ್ರ ಅಂಥೇಳಿ. ಏನು ಅಲಕನಂದ ಇದೆ, ಆ ಅಲಕನಂದಕ್ಕೆ ಇನ್ನೊಂದು ಹೆಸರು ಸುನಂದ ಅಂಥೇಳಿ ಗಂಗಾ ಅಂತ ಕರೀತಾರೆ. ಹೀಗೆ ಅಲಕನಂದ ಗಂಗಾ ನದಿಯಲ್ಲಿ ಭೂಸ್ಪೃಶನ್, ಭೂಮಿಯ ಸ್ಪರ್ಶ ಮಾಡ್ತಾ ಒಂದೇ ಕಾಲಿನ ಮೇಲೆ ಇನ್ನೊಂದು ಕಾಲು ಎತ್ತಿಟ್ಟಿದ್ದಂತೆ. ಏನು ನೀವು ಎಲ್ಲ ನೋಡಿರ್ತೀರಿ, ಹರಿದ್ವಾರ ಕಾಶಿಗೆ ಹೋದರೆ ಗಂಗಾ ನದಿ ಪ್ರವಾಹ ಹೇಗಿರುತ್ತೆ ಅಂತ. ಸ್ನಾನ ಮಾಡೋದು ಭಾಳ ಕಷ್ಟದ. ಅಂಥದ್ದು ಭೂಸ್ಪರ್ಶ ಮಾಡ್ತಾ ಒಂದು 100 ವರ್ಷದವರೆಗೆ ಸ್ವಯಂಭೂ ಮನುಗಳು ತಪಸ್ಸು ಮಾಡ್ತಾರಂದ್ರೆ ಎಂಥ ತಪಸ್ಸು ಅಂತದು. ತಪಸ್ಸು ಮಾಡೋದಕ್ಕಿಂತ ಮೂರದಲ್ಲಿ ಅವರ ಶ್ರದ್ಧೆ ಎಷ್ಟಿದೆ ಅಂತ, ದೀಕ್ಷಾ ಹೌದೇ ಇಲ್ಲ, ಬಹಳ ದೊಡ್ಡದು ನಿಜವಾಗಿಯೂ. ಅಂತಹ ಒಂದು ಅತಿಯಾದ ದೀಕ್ಷೆಯಿಂದ ಶ್ರದ್ಧೆಯಿಂದ ಸ್ವಯಂಭೂ ಮನುಗಳು ಆ ಗಂಗಾ ನದಿಯಲ್ಲಿ ತಪಸ್ಸು ಮಾಡ್ತಾ ಕೂತಿದ್ದಾರೆ. ತಪಸ್ಸು ಮಾಡಬೇಕಾದ್ರೆ ಭಗವಂತನ ಸ್ತೋತ್ರ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಆ ದೇವರ ಆರಾಧನೆ ಮಾಡ್ತಾ ಸ್ವಯಂಭೂ ಮನುಗಳು ಭಗವಂತನ ತಪಸ್ಸು ಮಾಡ್ತಾ ಇದ್ದಾರೆ. ಭಾಳ ಸುಂದರವಾದ್ದು ಈ ಸ್ವಯಂಭೂ ಮನುಗಳು. ನಮ್ಮಲ್ಲಿ ಋಷಿಗಳು ಅಂತ ಕರೆಯೋ ಒಂದು ಕ್ರಮ ಇದೆ. ಅಂದರೆ ಯಾರು ವೇದಗಳನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಾರೆ ಅಂಥವರಿಗೆ ಋಷಿಗಳು ಅಂತ ಕರಿಬೇಕು. ವೇದದ್ರಷ್ಟಾರರು ಅಂತ ಹೆಸರು, ವೇದದ್ರಷ್ಟಾರರು ಅಂತ ಹೆಸರು. ಹಾಗಾಗಿ ಸ್ವಯಂಭೂ ಮನುಗಳು ಈಶಾವಾಸ್ಯೋಪನಿಷತ್ತಿನ ಮಂತ್ರವನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿರ್ತವೆ. ದ್ರಷ್ಟಾರು ಅನೇಕ ಜನ ಇದ್ದಾರೆ, ಅದರಲ್ಲಿ ಇವರು ಒಬ್ಬರು ಅಂತ. ಹಾಗಾಗಿ ಯಾವ ಸ್ವಯಂಭೂ ಮನುಗಳು ಈಶಾವಾಸ್ಯೋಪನಿಷತ್ತನ್ನು ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದಾರೆ ಅವರೇ ಆ ಮಂತ್ರದ ಅರ್ಥಗಳನ್ನು ಹೇಳಬೇಕು ಅಂತ ಅವರು ವಿಚಾರ ಮಾಡಿದರು. ಇದು ಬಹಳ ಕಡಿಮೆ. ವೇದಗಳನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳೋದು ಒಂದು ಮುಖ ಆದರೆ ಅದರ ಅರ್ಥಗಳನ್ನು ತಿಳಿಸಿ ಹೇಳೋದೇನದಲ್ಲ, ಮುಂದಿನವ್ರು ಮಾಡ್ತಾರೆ ಬಿಡಪ್ಪ ಅಂಥೇಳಿ ಕೆಲವರು ಬಿಟ್ಟುಬಿಡ್ತಾರೆ. ಅವರಿಗೆ ಆ ಸಾಮರ್ಥ್ಯ ಇರ್ತದೆ, ಯೋಗ್ಯತೆ ಇರ್ತದೆ, ಆದರೂ ಏನು ಮಾಡ್ತಾರೆ, ಅದನ್ನು ಬಿಟ್ಬಿಡ್ತಾರೆ, ಉಪಾಸನೆ ಮಾಡ್ತಾ ಕೂತ್ಬಿಡ್ತಾರೆ. ಆದರೆ ಸ್ವಯಂಭೂ ಮನುಗಳು ತಾವೇ ವೇದಗಳನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಆ ಮಂತ್ರಗಳ ಅರ್ಥಗಳನ್ನು ಅನುವಾದ ಮಾಡಲಿಕ್ಕೆ ಶುರು ಮಾಡಿದರು. ಆ ಅನುವಾದವನ್ನೇ ದೇವರ ಸ್ತೋತ್ರ ಅಂತ ಅವರು ಉಪಾಸನೆ ಮಾಡಿದರು. ನೋಡಿರಿ ಎಷ್ಟು ಸುಂದರವಾಗಿದೆ. ಸ್ತೋತ್ರ ಅಂದರೆ ಆಲ್ರೆಡಿ ಬರೆದಿರ್ತಕ್ಕಂತಹ ಗ್ರಂಥಗಳನ್ನು ಹೇಳೋದು ಬೇರೆ. ಈಗ ನೋಡಿ, ಶ್ರೀಮದ್ ಆಚಾರ್ಯ ದ್ವಾದಶ ಸ್ತೋತ್ರ ಮಾಡಿದರು. ನೈವೇದ್ಯ ಸಂದರ್ಭದಲ್ಲಿ ಭಗವಂತನ ಸ್ತೋತ್ರ ಮಾಡಿರಿ ವಿಷಬಾಧ ಪರಿಹಾರಕ್ಕ. ಒಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಸ್ತೋತ್ರ ಮಾಡಿದ್ರಿ. ಯಾರು ಮಾಡಿದ್ದದು? ನಾವಂತೂ ಮಾಡಿಲ್ಲ. ನಮಗಿಂತ ಹಿರಿಯರು ಆಚಾರ್ಯರು ಇನ್ಯಾರು ಮಾಡಿದ ಸ್ತೋತ್ರಗಳನ್ನು ನಾವು ಪಾರಾಯಣ ಮಾಡ್ತೀವಿ. ಸ್ವಯಂಭೂ ಮನುಗಳು ಹಾಗಿಲ್ಲ, ತಾವೇ ವೇದವನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಅದರ ಅರ್ಥದನ್ನೇ ಸ್ತೋತ್ರದ ರೂಪದಲ್ಲಿ ಮಾಡಲಿಕ್ಕೆ ಶುರು ಮಾಡಿದ್ವಿ. ಇದು ಅಪರೂಪದ ಸ್ತೋತ್ರ, ಇದು ಭಾಳ ಅಪರೂಪ ಸ್ತೋತ್ರ, ಇದು ಭಾಳ ಸುಂದರ. ಅಂದರೆ ಒಂದು ರೀತಿಯಾಗಿ ಗೈಡ್ ಮಾಡ್ದಂಗೆ ಅಂತ, ಟ್ರಾನ್ಸ್ಲೇಟ್ ಮಾಡ್ದಂಗೆ ವೇದದಲ್ಲಿ ಏನು ಹೇಳಿದ್ದಾರೆ ಅವುಗಳನ್ನು ನಮಗೆ ಬಿಡಿಸಿ 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 ಹೇಳ್ತಾ ಇದ್ದಾರೆ. ಅದು ಸ್ತೋತ್ರದ ರೂಪದಲ್ಲಿ ಹೇಳ್ತಾರೆ. ಭಾಳ ಸುಂದರ ನೋಡಿ. ಹಾಗಾಗಿ ಸ್ವಯಂಭೂ ಮನುಗಳು ಹೇಳ್ತಾರೆ, ಆತ್ಮಾವಾಸ್ಯಮಿದಂ ವಿಶ್ವಂ ಯಜ್ಜಗತ್ಯಾಂ ಜಗನ್ಮನಃ ತೇನ ತ್ಯಕ್ತೇನ ಭುಂಜೀತಾ ಮಾಗೃತಃ ಕಸ್ಯ ಸಿದ್ಧನಂ ಕಸ್ಯ ಚಿದ್ಧನಂ ಅಂಥೇಳಿ ಇಲ್ಲಿರ್ತಕ್ಕಂಥದ್ದು.
ಉಪನಿಷತ್ನಲ್ಲಿ ಬಂದಿರತಕ್ಕಂತಹ ಏನು ಈಶಾವಾಸ್ಯ ಉಪನಿಷತ್ತು ಅಂಥೇಳಿ ಅದರಲ್ಲಿ 15 ಮಂತ್ರಗಳಿಂದ ಕೂಡಿರ್ತಕ್ಕಂಥದ್ದು. ಆ 15 ಮಂತ್ರಗಳಿಂದ ಕೂಡಿದ ಈಶಾವಾಸ್ಯ ಉಪನಿಷತ್ತನ್ನು ಸ್ವಯಂಭೂ ಮನುಗಳು 7 ಮಂತ್ರಗಳಿಂದ ಸ್ತೋತ್ರ ಮಾಡ್ತಾರೆ. 7 ಮಂತ್ರಗಳಿಂದ ಸ್ತೋತ್ರ ಮಾಡ್ತಾರೆ. ಹಾಗಾಗಿ ಅದನ್ನೆಲ್ಲ ಸಂಕ್ಷೇಪ ಮಾಡಿ ಫಿಲ್ಟರ್ ಮಾಡಿ ನಮಗೆ ಸ್ವಯಂಭೂ ಮನುಗಳು ಅದು ನಮಗೆ ತಿಳಿಸಿಕೊಡ್ತಾರೆ.